ಹಾಸನ ಜಿಲ್ಲೆಯ ಪಾರ್ವತಮ್ಮನ ಬೆಟ್ಟದ ಬಗ್ಗೆ ಇಂದಿನ ಒಂದು ಭಾಗದಲ್ಲಿ ನಿಮಗೆ ಮಾಹಿತಿಯನ್ನ ನೀಡಿದ್ದೆ. ಅದನ್ನು ನೋಡಿ ಹೊರಟ ನನಗೆ ಅಲ್ಲಿಯೇ ಕೆಳಗಡೆ ಇರುವ ಗವಿಸಿದ್ದೇಶ್ವರ, ವೀರಭದ್ರೇಶ್ವರ ಮತ್ತು ಕೆಂಚಮ್ಮ ದೇವಿಯ ಮೂಲ ಸ್ಥಾನಗಳು ನನ್ನ ಕಣ್ಣಿಗೆ ಬಿದ್ದಿದ್ದವು. ಸುತ್ತಮುತ್ತ ಇರುವ ಕಾಫಿ ತೋಟಗಳು ಮತ್ತು ದಟ್ಟ ಕಾಡಿನಲ್ಲಿ 100 ಮೀಟರ್ಗಳ ಒಳಗಡೆ ಹೋದರೆ ಬಂಡೆಗಳ ಮಧ್ಯೆ ಮೆಟ್ಟಿಲುಗಳನ್ನ ನಿರ್ಮಿಸಿದ ದೇವಾಲಯಗಳು ನಮ್ಮ ಕಣ್ಣಿಗೆ ಬೀಳುತ್ತವೆ. ಅಲ್ಲಿರುವ 2 ದೇವಾಲಯಗಳನ್ನ ನೋಡಿ ಮುಂದೆ ಹೊರಟರೆ ಇನ್ನೊಂದು ದೇವಾಲಯಕ್ಕೆ ಹೋಗುವ ದಾರಿ ನಮ್ಮ ಕಣ್ಣಿಗೆ ಬೀಳುತ್ತದೆ. ಉರಿಯುವ ಬಿಸಿಲಿನ ಮಧ್ಯೆ ಈ ಮರಗಿಡಗಳು ತಂಪಾದ ವಾತಾವರಣವನ್ನ ಕೊಡುವುದರ ಜೊತೆಗೆ ತಮ್ಮ ಒಣ ಎಲೆಗಳನ್ನ ಈ ದಟ್ಟ ಕಾಡಿನಲ್ಲಿ ಭೂಮಿಗೆ ಆಸಿದ್ದವು ಎಂದೆನಿಸಿತ್ತು. ಅಲ್ಲಿಂದ ಮುಂದೆ ಹೊರಟ ನಮಗೆ ಜನಗಳೇ ನಿರ್ಮಾಣ ಮಾಡಿದ ಮಣ್ಣಿನ ಮೆಟ್ಟಿಲುಗಳನ್ನ ಹತ್ತಿ ಮೇಲೆ ಹೊರಟರೆ ಇನ್ನೊಂದು ದೇವಾಲಯ ಇಲ್ಲಿ ಇದೆ ಎಂದು ನಮಗೆ ಗೊತ್ತಾಗುತ್ತದೆ. ಇಲ್ಲಿರುವ ದೇವಾಲಯಗಳಲ್ಲಿ ಗಂಟೆ ಜಾಗಟೆಗಳ ಸದ್ದಿಲ್ಲ. ಈ ದಟ್ಟ ಕಾಡು ಆನೆಗಳನ್ನ ಸೇರಿದಂತೆ ಅದೆಷ್ಟೋ ಪ್ರಾಣಿಗಳಿಗೆ ಆವಾಸ ಸ್ಥಾನವಾಗಿದೆ ಎಂಬುದು ಸುಳ್ಳಲ್ಲ. ಈ ದಟ್ಟ ಕಾಡಿನಲ್ಲಿ ದೇವಾಲಯಗಳನ್ನ ನೋಡುತ್ತಿದ್ದ ನಮಗೆ ಒಣ ಎಲೆಗಳ ಮಧ್ಯೆ ಏನೋ ನಡೆದು ಬಂದ ಸದ್ದು ಕೇಳಿತ್ತು. ಸದ್ದು ಕೇಳಿದ ಮರುಕ್ಷಣವೇ ಅಲ್ಲಿಂದ ಜೂಟ್ ಎಂದು ಓಡಲಾರಂಭಿಸಿದ್ದೆವು. ಅದು ಪಕ್ಷಿಯೇ ಆಗಿರಲಿ, ಪ್ರಾಣಿಗಳೇ ಆಗಿರಲಿ, ನಾವು ಅವುಗಳ ಆವಾಸ ಸ್ಥಾನಕ್ಕೆ ಹೋಗಿದ್ದೀವಿ ಎಂದರೆ ಅತಿಥಿಗಳಾಗಿ ಹೋಗಿರುತ್ತೇವೆ, ಮತ್ತೆ ಅತಿಥಿಗಳಾಗಿ ಮರಳಿ ಬರಬೇಕಷ್ಟೇ. ನಿಸರ್ಗದ ಸೌಂದರ್ಯವನ್ನ ಸವಿಯುವುದರ ಜೊತೆಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಪ್ಲಾಸ್ಟಿಕ್ ಗಳನ್ನ ನಾವು ಹಾಕಬಾರದಷ್ಟೇ. ಇನ್ನೊಂದು ಮಾತು, ಇಂತಹ ಪ್ರದೇಶಗಳಿಗೆ ಒಬ್ಬೊಬ್ಬರೇ ಬರಬೇಡಿ ಅಷ್ಟೇ. ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಕುಟುಂಬದ ಜೊತೆ ಬನ್ನಿ. ಪಾರ್ವತಮ್ಮನ ಬೆಟ್ಟದ ಸೌಂದರ್ಯದ ಜೊತೆಗೆ ಅಲ್ಲಿನ ಪ್ರಕೃತಿಯ ಸೌಂದರ್ಯವನ್ನ ಆಸ್ವಾದಿಸಿ. ಈ ವಿಡಿಯೋವನ್ನ ಆದಷ್ಟು ಜನಕ್ಕೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮುಂದೊಂದು ದಿನ ಸಾಕಷ್ಟು ಪ್ರವಾಸಿಗರನ್ನ ಪಾರ್ವತಮ್ಮನ ಬೆಟ್ಟ ಕೈ ಮಾಡಿ ಕರೆಯಲಿ. ಪಾರ್ವತಮ್ಮನ ಬೆಟ್ಟದ ಸುತ್ತಮುತ್ತ ಕುಡಿದು ಬಾಟಲ್ ಗಳನ್ನ ಬಿಸಾಕಿ ಎಲ್ಲೆಂದರೆ ಅಲ್ಲಿ ಪ್ಲಾಸ್ಟಿಕ್ ಗಳನ್ನ ಬಿಟ್ಟು ಹೋಗುವ ನಾಡಿನ ಮನುಷ್ಯ ಎಂದೆನಿಸಿಕೊಂಡ ಬುದ್ಧಿವಂತ ಪ್ರಾಣಿಗೆ ನನ್ನದೊಂದು ಧಿಕ್ಕಾರವಿರಲಿ. ಈ ವಿಡಿಯೋದ ಅನುಭವ ಮತ್ತು ಹಲವಾರು ಮಾಹಿತಿಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಬೇಕಾಗಿತ್ತು. ಆ ಕೆಲಸವನ್ನ ನಾನು ಮಾಡಿದ್ದೇನೆ ಎಂದು ಭಾವಿಸುತ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪ್ರದೇಶದ ಬಗ್ಗೆ ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಟೇಕ್ ಕೇರ್, ಗುಡ್ ಬೈ.